ಎಸ್.ಸಿ. ಮಹದೇವಪ್ಪ ಅವ್ರನ್ನ ಇಲ್ಲಿ ಕಳಿಸ್ಕೊಡ್ಬೇಕಾಗಿ ನಾನು ಮನವಿ ಮಾಡ್ತೇನೆ. ಸಿದ್ದರಾಮಯ್ಯನವ್ರ ಮೇಲೂ ಕೂಡ ನಮ್ಗೆ ವೈಯಕ್ತಿಕ ದ್ವೇಷ ಇಲ್ಲ. ಯಾಕಂದ್ರೆ ಅವ್ರಿಗೆ ನಾನು ದುಡ್ಡು ಕೊಡ್ಬೇಕಾಗಿಲ್ಲ, ಅವರು ನಮ್ಗೆ ದುಡ್ಡು ಕೊಡ್ಬೇಕಾಗಿಲ್ಲ. ಕೊಡಕ್ಕಿದ್ಯಾ? ಇಲ್ಲ ಅಂದ್ರೆ ನಾವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಹೋದ್ರೆ ಸಾಕು. ಚೇತನ್ ಅವ್ರಿಗೆ ಗೊತ್ತಿದೆ, ನಮ್ ಸ್ವಲ್ಪ ಕಾಂಗ್ರೆಸ್ ಅನ್ಕೊಂಡಿದ್ರು. ನೆನ್ಪಿಟ್ಕೊಂಡಿದ್ದೀರಿ ಸಿದ್ದರಾಮಯ್ಯ ಸಾಹೇಬ್ರೆ ಸಮಾಧಾನ ಮಾಡೋ ಪ್ರಯತ್ನ ಪಡ್ತಾರೆ, ಕಮಿಷನರ್ ಬದಲಾಯಿಸ್ತಾರೆ, ಇನ್ನೇನೇನೋ ಮಾಡಕ್ ಹೋಗ್ತಾರೆ. ಅಲ್ಲಿ ಮುಸಲ್ಮಾನ ಅಲ್ಪಸಂಖ್ಯಾತ ಸಮುದಾಯದವ್ರು ಖುಷಿ ಆಗ್ತಾರೆ. ಹೆಂಗೆ ನಮ್ ಕಾಂಗ್ರೆಸ್ ಅರಪ್ಪ, ಇದಕ್ಕೂ ಕಾಂಗ್ರೆಸ್ಗೆ ಏನ್ ಸಂಬಂಧ ಅಂತ ಕೇಳ್ಬೋದು. ಹೋಗಿ ಸರ್, ಡೋಂಟ್ ವರಿ, ಹೋಗಿ ಹೊರಡಿ. 100ನೇ ದಿನ 98 ದಿನ ಕ್ರಾಸ್ ಆಗಿ ಇಲ್ಲಿ ಬಂದು ನಿಂತ್ಕೊಂಡಿದ್ದಾರೆ. ಮೊದಲನೇದಾಗಿ ಭಾಸ್ಕರ್ ಪ್ರಸಾದ್ ಅವರು ಮನವಿ ಮಾಡಿದ ಹಾಗೆ ದಯವಿಟ್ಟು ಪೊಲೀಸರು ಎಸ್.ಸಿ. ಮಹದೇವಪ್ಪ ಅವ್ರನ್ನ ಇಲ್ಲಿ ಕಳಿಸ್ಕೊಡ್ಬೇಕಾಗಿ ನಾನು ಮನವಿ ಮಾಡ್ತೇನೆ. ಏನ್ ತೊಂದರೆ ಇಲ್ಲ, ನಾವು ಅವ್ರನ್ನೇನು ದ್ವೇಷ ಮಾಡಲ್ಲ, ಅವ್ರ ಮೇಲೆ ನನ್ಗೇನು ವೈಯಕ್ತಿಕ ದ್ವೇಷ ಇಲ್ಲ. ಸಿದ್ದರಾಮಯ್ಯನವ್ರ ಮೇಲೂ ಕೂಡ ನಮ್ಗೆ ವೈಯಕ್ತಿಕ ದ್ವೇಷ ಇಲ್ಲ. ಯಾಕಂದ್ರೆ ಅವ್ರಿಗೆ ನಾನು ದುಡ್ಡು ಕೊಡ್ಬೇಕಾಗಿಲ್ಲ, ಅವರು ನಮ್ಗೆ ದುಡ್ಡು ಕೊಡ್ಬೇಕಾಗಿಲ್ಲ. ಕೊಡಕ್ಕಿದ್ಯಾ? ಏನಾದ್ರು ವೈಯಕ್ತಿಕವಾಗಿ ಸಾಲಾಗಿಲ್ಲ. ನಮ್ಮ ಹಕ್ಕನ್ನ ನಾವು ಕೇಳ್ತಾ ಇದ್ದೀವಿ. ಆ ಹಕ್ಕಿನ ಮನವಿಯನ್ನ ಅವ್ರ ಕೈಗೆ ಒಪ್ಪಿಸ್ತೇವೆ. ಇನ್ನೊಂದು ವಾರದೊಳಗಡೆ ಒಳ ಮೀಸಲಾತಿಯನ್ನು ಜಾರಿಗೊಳಿಸ್ತೇವೆ. ಇಲ್ಲ ಅಂದ್ರೆ ನಾವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಹೋದ್ರೆ ಸಾಕು. ಅಷ್ಟೇ, ಏನ್ ದೊಡ್ಡ ವಿಚಾರ ಏನು ಇಲ್ಲ. ಪಾಪ CM ಸಾಹೇಬ್ರೆ ಬರಕ್ಕೆ ಕಷ್ಟ ಆಗ್ಬೋದೇನೋ. ನಮ್ಮ ಅಲ್ಪಸಂಖ್ಯಾತರು ಮತ್ತೆ ಈ ದಲಿತ ಸಮುದಾಯದ ಸಮಸ್ಯೆ ಏನ್ ಗೊತ್ತಾ? ನಾವು ಅಬ್ಸರ್ವ್ ಮಾಡ್ದಂಗೆ ಚೇತನ್ ಅವ್ರಿಗೆ ಗೊತ್ತಿದೆ, ನಮ್ ಸ್ವಲ್ಪ ಕಾಂಗ್ರೆಸ್ ಅನ್ಕೊಂಡಿದ್ರು ಅವರು. ಭಾಸ್ಕರ ಪ್ರಸಾದ್ ಅವರು ಈ ಕಾರ್ಯಕ್ರಮದ ವೇದಿಕೆಗೆ ಒಂದಿಷ್ಟು ಗೆಸ್ಟ್ಗಳನ್ನ ಯಾರನ್ನ ಕರೆಸ್ಬೇಕು ಅಂತ ಹೇಳ್ಬಿಟ್ಟು ಬಹುಶಃ ಲಿಸ್ಟ್ ಮಾಡ್ತಾ ಇರ್ಬೇಕಾದ್ರೆ ಯಾರಾದ್ರೂ ಪತ್ರಕರ್ತರನ್ನ ಕರೆಸ್ಬೋದು ಅಂತ ಅನ್ಕೊಂಡಿದ್ರು. ಒಂದು 10 ಜನರ ಪತ್ರಕರ್ತರ ಲಿಸ್ಟ್ ಕೂಡ ಮಾಡಿರ್ಬೋದೇನೋ ಸರ್, ಕಾಣಿಸ್ತಾ ಇಲ್ಲ. ಅದ್ರಲ್ಲಿ ನಾನು ಒಬ್ಬ ಇರ್ತೀನೇನೋ. ಇನ್ನು 9 ಜನರು ಬೇಡ ಅನ್ಸಿರುತ್ತೆ. ಯಾಕಂದ್ರೆ ಎಲ್ಲರೂ ಕಾಂಗ್ರೆಸ್ ಕಾರ್ಯಕರ್ತರಾಗಿ ವಿಧಾನಸೌಧದಲ್ಲೇ ಬ್ಯುಸಿ ಆಗಿದ್ದಾರೆ. ಇರೋದೇ 10 ಜನ, 9 ಜನ ಕಾಂಗ್ರೆಸ್ ಕಾರ್ಯಕರ್ತರಾಗಿ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ. ನಿಗಮ ಮಂಡಳಿಯಲ್ಲವ್ರೆ, MLC-ಗೂ ಹಾಕ್ತಿದ್ದಾರೆ ಕಾಳು. ಸುಮಾರು ಇದಾವೆ ಕತೆಗಳು. ಅಲ್ಪಸಂಖ್ಯಾತರು ಮತ್ತು ದಲಿತರ ಸಮಸ್ಯೆ ಏನ್ ಹೇಳಿ? ಎಲೆಕ್ಷನ್ ಬಂದಾಗ ನಮ್ಮ ದಲಿತ ಸಮುದಾಯ ನಾವು ಸಾಮಾಜಿಕ ನ್ಯಾಯದ ಪರ, ನಾವು ಅಂಬೇಡ್ಕರ್ ವಾದಿಗಳು ಅಂತೇಳಿ ಅಂಬೇಡ್ಕರ್ ಅವರ 4 ಭಾಷಣವನ್ನ ಮಾಡಿದ ಕೂಡ ಬಿದ್ದೋಗ್ಬಿಡ್ತೀರಾ ಅಲ್ವಾ? ಮೇಲ್ನೋಟದ ಭಾಷಣಗಳು ಅಂಬೇಡ್ಕರ್ ಅವರ ಬದುಕಿನ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ತಿಳ್ಕೊಂಡು ಅದ್ರ ರಾತ್ರಿ ಕಲ್ತು ಬೆಳಗ್ಗೆ ಬಂದು ಹೇಳೋದು. ಆತ್ಮದಿಂದ ಬರೋ ಶಬ್ದಗಳಲ್ಲ ಅದು. ಆತ್ಮದಿಂದ ಬರೋ ಶಬ್ದ ಆಗಿದ್ರೆ ನಿಮ್ಮನ್ನ ಇಲ್ಲಿ ಕೂರಿಸ್ತಾನೆ ಇರಲಿಲ್ಲ ಅವರು. ರಾತ್ರಿ ಕಲಿತು ಬೆಳಗ್ಗೆ ಬಂದು ಭಾಷಣ ಮಾಡಿ ಹೋಗ್ತಾರೆ. ಗ್ಯಾರಂಟಿ ಅಂತಾರೆ, ಗ್ಯಾರಂಟಿ ಹೋಗಿ ಓಟ್ ಹಾಕ್ತೀರಾ. ಹೌದಾ? ಅಲ್ಪಸಂಖ್ಯಾತ ಸಮುದಾಯದ ಅದ್ರಲ್ಲಿ ಮುಸಲ್ಮಾನರ ಪ್ರಾಬ್ಲಮ್ ಇದೆ. ಸಾಹೇಬ್ರೆ ಕೂತಿದ್ರೆ ಇಲ್ಲಿ ಮಂಗಳೂರಿನಲ್ಲಿ ಪುಕ್ಸಟೆ ಹೆಣ ಬೀಳ್ತವೆ ಅವ್ರದ್ದು. ಗೊತ್ತಲ್ಲ, ಅವನ್ನೆಲ್ಲ ನಿಂತ್ಕೊಂಡಿರ್ತಾನೆ, ಹೋಗಿ ಕೊಚ್ಚ ಹಾಕ್ಬಿಡ್ತಾರೆ. ಇದೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಪತ್ರಕರ್ತ ನೆನಪಿಟ್ಕೊಂಡಿದ್ದೀನಿ ಸಿದ್ದರಾಮಯ್ಯ ಸಾಹೇಬ್ರೆ, ಒಳ ಮೀಸಲಾತಿಯನ್ನ ಜಾರಿ ಮಾಡ್ತೀವಿ ಅಂದವರು ನೀವೇ, ಬಜರಂಗ ದಳನ ಬ್ಯಾನ್ ಮಾಡ್ತೀನಿ ಅಂದವರು ನೀವೇ. ಈ ಮಾತನ್ನ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ವಿಚಾರ ಅದಲ್ಲ. ಅಲ್ಪಸಂಖ್ಯಾತ ಸಮುದಾಯ ಹೇಗೆ ಇವರಿಂದ ವಂಚನೆಗೊಳಗಾಗುತ್ತೆ ಅನ್ನೋದನ್ನ ಹೇಳೋದಕ್ಕೋಸ್ಕರ ಇದನ್ನ ತಗೊಬಂದಿದ್ದೀನಿ. ಸುಮ್ಮನೆ ಕೊಲೆ ಆಗ್ತಾರೆ, ಪರಿಹಾರ ಕೊಡಿ ಅಂತ ಗಲಾಟೆ ಮಾಡ್ತಿದ್ದ ಹಾಗೆ ಅದೇನೋ ಆಂಟಿ ಕಮ್ಯುನಲ್ ವಿಂಗೋ, ಅಂಕಲ್ ಕಮ್ಯುನಲ್ ವಿಂಗೋ, ಚಿಕ್ಕಪ್ಪನೋ ದೊಡ್ಡಪ್ಪ ಕಮ್ಯುನಲ್ ವಿಂಗೋ ಅಂತ ಏನೇನೋ ಮಾಡಿ ಸಮಾಧಾನ ಮಾಡುವ ಪ್ರಯತ್ನ ಪಡ್ತಾರೆ. ಕಮಿಷನರ್ ಬದಲಾಯಿಸ್ತಾರೆ, ಇನ್ನೇನೇನೋ ಮಾಡಕ್ ಹೋಗ್ತಾರೆ. ಅಲ್ಲಿ ಮುಸಲ್ಮಾನ ಅಲ್ಪಸಂಖ್ಯಾತ ಸಮುದಾಯದವ್ರು ಖುಷಿ ಆಗ್ತಾರೆ. ಹೆಂಗೆ ನಮ್ ಕಾಂಗ್ರೆಸ್? ಹೆಂಗೆ ನಮ್ಮ ಪರವಾಗಿ ಇಷ್ಟೊಂದು ಕೆಲಸ ಮಾಡ್ತಿದ್ದಾರೆ? ಕಮಿಷನರ್ ಬದಲಾವಣೆ ಮಾಡಿದ್ರು, ಆಂಟಿ ಕಮ್ಯುನಲ್ ವಿಂಗೋ. ಆದ್ರೆ ನ್ಯಾಯಾಲಯದಲ್ಲಿ ಈ ವಂಚನೆ ಅರ್ಥ ಮಾಡ್ಕೋಬೇಕು. ನ್ಯಾಯಾಲಯದಲ್ಲಿ ನಿನ್ನನ್ನು ಕೊಚ್ತೀನಿ, ಕಡಿತೀನಿ, ತಲೆಗೆ 3 ತಲೆ ತರ್ತೀವಿ,
ನಾವು ಕಡಿದ್ರೆ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು ಅಂತ ಭಾಷಣ ಮಾಡಿದಂತಹ ರೆಕಾರ್ಡ್ ಇದ್ರು ಕೂಡ ಹೈಕೋರ್ಟ್ ಹೇಳುತ್ತೆ ಬಲವಂತವಾಗಿ ಅವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಬೇಡಿ. ಅರಪ್ಪ ಇದಕ್ಕೂ ಕಾಂಗ್ರೆಸ್ಗೆ ಏನ್ ಸಂಬಂಧ ಅಂತ ಕೇಳ್ಬೋದು. ಇಲ್ಲಿ ಸಂಘ ಪರಿವಾರದ ಕೇಸುಗಳನ್ನ ತೆಗೆದುಕೊಳ್ಳೋದು ಅರುಣ್ ಶ್ಯಾಮ್ ಅಂತ ಒಬ್ಬ ವಕೀಲರು ಗೊತ್ತಿರಬಹುದು. ಸಂಘ ಪರಿವಾರದ ಕಾರ್ಯಕರ್ತನ ಹಿಂದೆ ಹಿಡಿದು ದೊಡ್ಡ ದೊಡ್ಡ ಕಾರ್ಯಕರ್ತರ ನಾಯಕರವರೆಗೂ ಕೇಸನ್ನು ಅವ್ರು ನಡೆಸ್ತಾರೆ. ಅವರ ವಿರುದ್ಧ ಸರ್ಕಾರದಲ್ಲಿ ಎಷ್ಟು ಜನ ಇದ್ದಾರೆ ಗೊತ್ತಾ? ಒಬ್ಬ ಅಡ್ವೊಕೇಟ್ ಜನರಲ್, 18 ಜನ ಯಾರು AAG, SPP, ASPP, ಗೌರ್ಮೆಂಟ್ ಪೀಡರ್, 135 ಜನ ಸರ್ಕಾರಿ ವಕೀಲರ ಕೈಲಿ ಒಬ್ಬ ಅರುಣ್ ಶ್ಯಾಮ್ನನ್ನ ಎದುರಿಸಕ್ ಆಗಲ್ವಾ? ಆಗ್ತದೆ. ಅಂದ್ರೆ ಇವರು ಅಲ್ಪಸಂಖ್ಯಾತರ ವಿರೋಧಿಗಳು ಹೌದು, ದಲಿತರ ವಿರೋಧಿಗಳು ಹೌದು. ಇದನ್ನ ಯಾವಾಗ ಅರ್ಥ ಮಾಡ್ಕೊಳ್ತೀವಿ? ಸಮುದಾಯ ಎಲ್ಲಿವರೆಗೂ ವೋಟ್ ಬ್ಯಾಂಕ್ ಆಗುತ್ತೆ, ಎಲ್ಲಿವರೆಗೂ ಇವರನ್ನ ಬೆದರಿಸುವ ಕೆಲಸವನ್ನ ಮಾಡಲ್ವೋ ಅಲ್ಲಿವರೆಗೂ ಇವರು ನಮ್ಮನ್ನ ಬೀದಿಲೇ ಕೂರಿಸ್ತಾರೆ. ಭಾಸ್ಕರ್ ಪ್ರಸಾದ್ ಅವರು ನಮ್ಗೊಂದು 15-20 ವರ್ಷದ ಸ್ನೇಹ. ಅವ್ರ ಪತ್ರಿಕೆಯಲ್ಲೆಲ್ಲ ನಾವು ಕೆಲಸ ಮಾಡ್ಕೊ ಬಂದವರು. ಅವರ ಪ್ರಾಮಾಣಿಕತೆನ ಪ್ರಶ್ನೆ ಮಾಡಿದ್ರು. ಅದ್ ನೋಡಿದಾಗೆಲ್ಲ ಫೋನ್ ಮಾಡ್ತಾ ಇದ್ದೆ. ಇವರು ಪಾದಯಾತ್ರೆಯಲ್ಲಿ ಇದ್ದಾಗ, ಸರ್ ಏನಿದು? ಬೇರೆ ಯಾರು ಅಲ್ಲ, ಬೇರೆ ಯಾರ ಕೈಲೂ ಕೂಡ ಭಾಸ್ಕರ್ ಪ್ರಸಾದ್ ಅವರನ್ನಾಗ್ಲಿ ನಾನು ದಲಿತ ಅನ್ನೋ ಶಬ್ದ ಬಳಸಲ್ಲ. ದಲಿತರನ್ನ ಎದುರಿಸೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇವರು ಒಳಗಡೆ ಎತ್ತಿ ಕಟ್ಟುವಂತ ಪ್ರಯತ್ನವನ್ನ ಮಾಡಕ್ ಶುರು ಮಾಡಿದ್ರು. ಆ ಸಂದರ್ಭದಲ್ಲಿ ನಾನು ಬರ್ದೆ ಭಾಸ್ಕರ್ ಪ್ರಸಾದ್ ಅವ್ರನ್ನ ಬೆಂಬಲಿಸಿ. ಅಂಬೇಡ್ಕರ್ ಅವರು ಹೇಳಿದ್ರು, ನನ್ನ ಇಡೀ ಸಮುದಾಯ ನನ್ನ ವಿರುದ್ಧವಾಗಿ ನಿಂತರು, ನಾನು ಒಬ್ಬಂಟಿಯಾಗಿ ಹೋರಾಡಬಲ್ಲೆ, ನಾನು ನನ್ನ ತತ್ವದಲ್ಲಿ ರಾಜಿ ಆಗಲ್ಲ. ಹೋಗಿ ಸರ್, ಡೋಂಟ್ ವರಿ, ಹೊರಡಿ. 100ನೇ ದಿನ 98 ದಿನ ಕ್ರಾಸ್ ಆಗಿ ಇಲ್ಲಿ ಬಂದು ನಿಂತ್ಕೊಂಡಿದ್ದಾರೆ. ಮೊದಲು ಅನುಮಾನ, ಏನ್ ಮಾಡ್ತಾರ್ರಿ ಅವರು? ಅವ್ರ ಕೆಲ ಸಾಧ್ಯ ಇಲ್ಲ. ಇಲ್ಲಿ ಕೂತಿದಾರ ನೋಡ್ರಿ, ಅವ್ರ ಜೊತೆ ಒಂದು 35 ಜನ ಕೂತಿದಾರ ನೋಡ್ರಿ. ಇಲ್ಲಿ ಏನ್ ಸಣ್ಣದ? 17,000 ಕಿಲೋಮೀಟರ್ ಹೆಜ್ಜೆ ಹಾಕೋದೇನ್ ಚಿಕ್ಕದ? ಅರೆ ಬೆತ್ತಲೆ ಆಗೆಲ್ಲ ಓಡಾಡ ಶುರು ಮಾಡಿದ್ರು. ಎಲ್ಲಿ ಮಲಗಿದ್ರು, ಏನ್ ತಿಂದ್ರು? ಬಹುಶಃ ಭಾಸ್ಕರ್ ಪ್ರಸಾದ್ ಅವರು 98 ದಿನದಲ್ಲಿ ಅವರು ಉದ್ಯಮ ಅಂತ ಮಾಡ್ತಾರೆ. ಅದಕ್ಕೆ ಟೈಮ್ ಕೊಟ್ಟಿದ್ರೆ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ರು. ಕೋಟ್ಯಾಂತರ ರೂಪಾಯಿ ಕಳ್ಕೊಳ್ತಿರ್ಲಿಲ್ಲ. ಕಾರ್ ಮಾರ್ದೆ, ಮನೆ ಮಠ ಮಾರ್ದೆ, ಯಾರ್ಯಾರೋ ಬಂದ್ಬಿಟ್ಟು ಏನೋ ಮಾಡ್ಕೊಟ್ರೆ ಇದನ್ನ ಪ್ರತಿ ದಿವಸ ಅಪ್ಡೇಟ್ ಕೊಡ್ತಾ ಇದ್ರು. ಅವರು ಯಾರಿಗೋಸ್ಕರ ಮಾಡಿದ್ರು? ಇವ್ರನ್ನ ಯಾರು ವಿರೋಧ ಮಾಡ್ತಾರೋ ನಾಳೆ ಅವನ ಬದುಕನ್ನ ಕಟ್ಟಿಕೊಡೋದಕ್ಕೋಸ್ಕರ ಹೋರಾಟವನ್ನು ಮಾಡಿದ್ರು ಇವರು. ಯಾಕೆ ಅವ್ನಿಗೆ ಅರ್ಥ ಆಗಲ್ಲ? ಯಾಕಂದ್ರೆ ಅವರೆಲ್ಲ ಬೆನಿಫಿಟ್ ಮಹಾದೇವಪ್ಪ ಅವರ ಶಿಷ್ಯಂದ್ರು. ಅದಕ್ಕೆ ಬೆನಿಫಿಟ್ ಮಹಾದೇವಪ್ಪ ಅಂತ ನಾನು ಕರಿತೀನಿ ಅವ್ರನ್ನ. ತುಂಬಾ ಬೆನಿಫಿಷಿಯರಿಗಳು ಇವರೆಲ್ಲ. ಅರ್ಥ ಮಾಡ್ಬೇಕಲ್ಲ. 30-40 ವರ್ಷದ ರಾಜಕಾರಣದಲ್ಲಿ ಭಾಸ್ಕರ್ ಪ್ರಸಾದ್ ಆಗ್ಲಿ ಇಲ್ಲಿ ಕೂತರಾಗಲಿ ಹೋರಾಟ ಮಾಡ್ಬೇಕಿತ್ತ? ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟ ಮೇಲೂ ಕೂಡ ಮೀನಾಮೇಷ ಎಣಿಸ್ತಾ ಕೂರ್ಬೇಕಿತ್ತ? ಕತೆ ಹೇಳ್ಕೊಂಡು ಹಾವನೂರ್ ರಿಪೋರ್ಟ್ ಇತ್ತು, ಕಾಂತರಾಜ್ ವರದಿ ಇತ್ತು, ಸದಾಶಿವ ಅವ್ರಿಗೆ ವರದಿ, ಮಾಧುಸ್ವಾಮಿ ವರದಿ, ಇಷ್ಟು ದತ್ತಾಂಶಗಳನ್ನ ಇಟ್ಕೊಂಡ ಮೇಲೂ ಕೂಡ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು, ಅವ್ರ ಜೊತೆ ಅನೇಕ ವೇದಿಕೆಗಳನ್ನ ಹಂಚಿಕೊಂಡಿದ್ದೀವಿ. ಬಹುಶಃ ಜಸ್ಟಿಸ್ ನಾಗಮೋಹನ್ ದಾಸ್ ಅವರಿಗೆ ಒಂದು ಮಾತು ನಾನು ಹೇಳ್ತೇನಿದ್ದೆ, ನಿಮಗೆ ಈ ವರದಿಯನ್ನು ತಯಾರಿಸಿ ದತ್ತಾಂಶವನ್ನು ಮಾಡಿ ಅಂತ ನಿಮಗೆ ಹೇಳಿದಾಗ ಅಯ್ಯಯ್ಯೋ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ನನಗೆ ಹೇಳ್ಬೇಡಿ ಅಂತೇಳಿ ಅಲ್ಲಿ ಹೊರಟೋಗ್ಬೇಕಿತ್ತು ಅವರು. ಕತೆ ಗೊತ್ತಿಲ್ವಾ ಈ ಕತೆಗಳು? ಅದಕ್ಕೊಂದಿಷ್ಟು ಕೋಟಿ ದುಡ್ಡಂತೆ. ಸರ್ ಇನ್ನೊಂದು ಹೊಸ ನೆರೆಟಿವ್ ಸೆಟ್ ಮಾಡಿದ್ದಾರೆ, ನಿಮ್ಗೆ ಗೊತ್ತಿರ್ಬೋದು. ನಾನು ಮಾದಿಗ, ನಾನು ಹೊಲೆಯ, ಹೀಗೆ ಹೇಳೋದಕ್ಕೆ ಕೀಳರಿಮೆ ಬೇಡ ಅಂತ ನೀವು ಶುರು ಮಾಡಿದ್ರಿ. ಆದ್ರೆ ಆಕ್ಚುಲಿ ಆ ನೆರೆಟಿವ್ ನ ಸೃಷ್ಟಿ ಮಾಡಿದ್ರು. ಒಂದು ನೆರೆಟಿವ್ ಸೃಷ್ಟಿ ಆಯ್ತು. ನಾವು ದತ್ತಾಂಶ ಕಲೆಕ್ಟ್ ಮಾಡಕ್ ಹೋದ್ವಿ, ಬೆಂಗಳೂರಿನ ಬಸವನಗುಡಿ ಜಯನಗರಕ್ಕೆ ಹೋದ್ವಿ. ಕೆಲವು ಪತ್ರಿಕೆಗಳನ್ನ ಬಳಸ್ಕೊಂಡ್ರು ತಮ್ಮ ವರದಿ ಮಾಡೋದಕ್ಕೆ. ಅಲ್ಲಿ ಹೋಗ್ಬೇಕಾದ್ರೆ ಅಪಾರ್ಟ್ಮೆಂಟ್ಗಳಲ್ಲಿ ವಾಸ ಮಾಡ್ತಾ ಇದ್ರು, ಕೆಲವು ಮನೆಗಳಲ್ಲಿ ವಾಸ ಮಾಡ್ತಾ ಇದ್ರು. ಅವ್ರ ಹತ್ರ ಹೋಗ್ಬಿಟ್ಟು ಕೇಳಿದ್ವಿ, ನಿಮ್ಮ ಜಾತಿ ಯಾವುದು? ಹೇಳಕ್ ರೆಡಿ ಇಲ್ಲ.
ಸಮಸ್ಯೆ ಇಲ್ಲ ಅಂತ ಹೇಳಲ್ಲ, ಸಾಮಾಜಿಕ ಪಿಡುಗುಗಳು ಇಲ್ಲ ಅಂತ ಹೇಳಲ್ಲ. ನಾನು ಇಂಥ ಸಂದರ್ಭ ಬಂದಾಗ ಈ ಹಿಂದೆ ಅನೇಕ ಭಾಷಣಗಳಲ್ಲಿ ಮಾತಾಡಿದ್ದೀನಿ ನಾನು. ಅಂಬೇಡ್ಕರ್ ಅವರ ಆಶಯಗಳೇನಿತ್ತು, ಯಾಕೆ ಮೀಸಲಾತಿ ಬೇಕು ಬೇಕು ಅಂದ್ರು, ಯಾಕೆ ಸಮಾನತೆ ಬೇಕು ಅಂತಂದ್ರೆ ಇವತ್ತು ನಾವು ಮನೆ ಕೇಳಕ್ಕೆ, ಬಾಡಿಗೆ ಮನೆ ಕೇಳಕ್ ಹೋದಾಗ ನೀನು ಹೊಲೆಯ, ನೀನು ಮಾದಿಗ, ನೀನು ಬಲಿತ, ನೀನು ದಲಿತ ಅನ್ನೋ ಕಾರಣಕ್ಕೆ ಮನೆ ಕೊಡಲ್ಲ. ಈ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದ್ದು ಅಂಬೇಡ್ಕರ್ ಅವಧಿ ಮುಗಿದ ನಂತರ ಬಂದಂತ ಇಲ್ಲಿನ ರಾಜಕಾರಣ. ಇವರ ನೆಟ್ಟಿಗೆ ಏನಾದ್ರೂ ಅಂಬೇಡ್ಕರ್ ಅವರು ಹೇಳುವಂಗೆ ಕೆಲಸ ಮಾಡಿದ್ರೆ, ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡಿದ್ರೆ, ಇವತ್ತು ಬಾಡಿಗೆ ಮನೆಯನ್ನ ಕೇಳುವ ಸ್ಥಿತಿಯಲ್ಲಿ ಅವ್ರು ಇರ್ತಾ ಇದ್ರು. ಬಾಡಿಗೆ ಕೊಡುವ ಮನೆ ನಾವಿರ್ತಾ ಇದ್ವಿ. ನಾವು ಕೇಳ್ತಾ ಇದ್ವಿ, ಯಾವ್ದೋ ನಿನ್ ಜಾತಿ, ನಂದು ಮೇಲ್ ಜಾತಿ, ನಡಿ ಮುಂದೆ. ಹಂಗಾಗದ್ ಬೇಡ, ಸಮಾನತೆ ಹೇಳೋದು. ನಮ್ಮನ್ನ ನಾಶ ಮಾಡಿದವರು ಇವರು. ದಯವಿಟ್ಟು ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ. ಅಶೂರೆನ್ಸ್, ಸುಮ್ಮನೆ ಗ್ಯಾರಂಟಿಗಳು, ಸುಮ್ಮನೆ ಅಶೂರೆನ್ಸ್ ಯಾರೇ ಆಗ್ಲಿ, ನಾವಂತ ಶುದ್ಧ ಕೋಮುವಾದಿಗಳ ವಿರೋಧಿಗಳು. ನಾವು ಇನ್ನೊಬ್ಬ ಕೋಮುವಾದ ಪಕ್ಷಗಳನ್ನು ಒಪ್ಪೋದೇ ಇಲ್ಲ. ಹಾಗಂತ ಇವರ ಕುತಂತ್ರವನ್ನ ಚೇತನ್ ಅದ್ಭುತವಾಗಿ ಹೇಳಿದ್ರು, ಅಜ್ಞಾನಿಗಳಿಗಿಂತ ಕುತಂತ್ರಿಗಳು ಅಪಾಯಕಾರಿಗಳು ಅಂತೇಳಿ. ಕುತಂತ್ರವನ್ನ ಕ್ಷಮಿಸೋದು ಬೇಡ. ನಾವು ಜೊತೆಗಿದ್ಬಿಟ್ಟೆ ವಂಚನೆ ಮಾಡುವಂತ, ಮೋಸ ಮಾಡುವಂತ ಕ್ಷಮಿಸೋದೇ ಬೇಡ. ಪತ್ರಕರ್ತ ಹೇಳ್ತಾ ಇದ್ದೀನಿ. ಕೊನೆ ಮಾತು ಮುಗಿಸೋಕ್ಕಿಂತ ಮುಂಚೆ ತುಂಬಾ ಜನ ಮಾತಾಡಬೇಕು. ನಾನು ಪತ್ರಕರ್ತ ಆಗಿ ಅನೇಕ ವೇದಿಕೆಗಳನ್ನು ನೋಡಿದ್ದೀನಿ. ನೂರಾರು, ಸಾವಿರಾರು, ಲಕ್ಷಾಂತರ ಜನ ಸೇರೋದು ನೋಡಿದ್ದೀನಿ. ಎಲ್ಲರನ್ನು 100-500 ರೂಪಾಯಿ ಕೊಟ್ಟು ಕರೆಸೋದು. ಇಲ್ಲಿ 100-500 ರೂಪಾಯಿ ಕೊಟ್ಟು ಹೋಗೋರು. ಕೆಚ್ಚು ಒಳಗಡೆ ಇದ್ರೆ ಯಾವ ಹಣಗಳು ಬೇಕಾಗಿಲ್ಲ. ದಯವಿಟ್ಟು ಪೊಲೀಸರೇ, ಆರಂಭದಲ್ಲಿ ಹೇಳಿದ್ದೀನಿ, ಭಾಸ್ಕರ್ ಪ್ರಸಾದ್ ಅವರು ಹೇಳ್ತಿದ್ದಾರೆ, ಈಗಲೂ ಹೇಳ್ತಾ ಇದ್ದೀವಿ, ಮಳೆ ಬರ್ತಿದೆ, ಅಕಸ್ಮಾತ್ ನೆಂದು ಏನಾದ್ರೂ ನೆಗಡಿ ಜ್ವರ ಬರುತ್ತನ್ನೋ ಭಯ ಏನಾದ್ರೂ ಹೆಸಿ ಮಾಧವಪ್ಪ ಇದ್ರೆ ಕೊಡೆ ಹಿಡ್ಕೊಂಡು ಬಂದು ಕರ್ಕೊಂಡ್ ಬರ್ತೀವಿ. ದಯವಿಟ್ಟು ಈ ವೇದಿಕೆಗೆ ಬರ್ಬೇಕು. ಅವ್ರು ಯಾವುದೇ ಕಾರಣಕ್ಕೂ ಮಹಾದೇವಪ್ಪ ಅವರು ಆಸ್ತಿನ ಬರ್ಕೊಡೋದು ಬೇಡ. ಯಾವುದೇ ಕಾರಣಕ್ಕೂ ಅವ್ರ ಆಸ್ತಿ ಬರ್ಕೊಡ್ಬೇಕಾ? ಅವ್ರ ಆಸ್ತಿ ಪಾಸ್ತಿ ನಮಗೆ ಬೇಡ. ಅವ್ರು ಬಂದು ನಮ್ಮ ಮನವಿಯನ್ನು ತಗೊಂಡು ಏನ್ ಹೇಳ್ಬೇಕು, ಇನ್ನೊಂದು ವಾರದ ಒಳಗಡೆ ಈ ಸರ್ಕಾರ ಏನಾದ್ರು ಒಳ ಮೀಸಲಾತಿಯನ್ನು ಜಾರಿಗೊಳಿಸಿ, ನಾವು ಮಾಡಿದ್ವಲ್ಲ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬಡ್ತಿ ಮುಂಬಡ್ತಿ ನೇಮಕಾತಿ ಮಾಡಿದ್ವಲ್ಲ ಅಂತ ಹೇಸಿಗೆ ತಿನ್ನೋ ಕೆಲಸ ಮಾಡಿದಕ್ಕೆ ಕ್ಷಮಿಸಿ, ಇನ್ನೊಂದು ವಾರದೊಳಗಡೆ ನಾವು ಒಳ ಮೀಸಲಾತಿಯನ್ನು ಜಾರಿ ಮಾಡದೇ ಇದ್ರೆ ರಾಜೀನಾಮೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೊರಟು ಹೋಗ್ಬೇಕು. ಸಾಕು, ಅಷ್ಟೇ ಸಾಕು. ಇಷ್ಟ ಹೇಳ್ತಾ ಮಾತ್ರ ಮುಗಿಸ್ತೀನಿ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.